ಮಾಡ್ತಾರೆ. ನಿಮಗೆ ನಿಮ್ಮ ಸ್ಟಡೀಸ್ ಅಲ್ಲಿ ನಿಮ್ಮ ಗ್ರೋತ್ ಆಗ್ಲಿಕ್ಕೆ ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ನಾವಿದ್ದೇವೆ ಇಲ್ಲಿ ಅಂತ ಹೇಳಿ. ಐ ಹೋಪ್ ನಿಮಗೆ ಆಲ್ರೆಡಿ FA1 ಎಕ್ಸಾಮ್ ಇಂಟರ್ನಲ್ ಯೂನಿಟ್ ಟೆಸ್ಟ್ ಆಗಿರಬಹುದು. ಇನ್ನು ಕೆಲವು ಶಾಲೆಗಳಲ್ಲಿ ಇನ್ನು ಕೆಲವು ಈ ವಾರ ನೆಕ್ಸ್ಟ್ ವಾರದಲ್ಲಿ ಎಕ್ಸಾಮ್ ಆಗ್ಲಿಕ್ಕೆ ಇರ್ಬೋದಲ್ವಾ. ಸೊ ಆ ಎಕ್ಸಾಮ್ ಪ್ರಿಪರೇಷನ್ಸ್ ಎಲ್ಲ ಚೆನ್ನಾಗಿ ಆಗ್ತಿದೆ ಅಂತ ಅನ್ಕೊಳ್ತೇನೆ. ಆಲ್ರೆಡಿ ಎಕ್ಸಾಮ್ ಫಿನಿಶ್ ಆಗಿರೋರು ಚೆನ್ನಾಗಿ ಮಾಡಿದಿರಿ ಎಕ್ಸಾಮ್ ಅಲ್ಲಿ ಅಂತ ಅನ್ಕೊಳ್ತೇನೆ. ಓಕೆನಾ. ಸೊ ಈ ಎಕ್ಸಾಮ್ ಇಲ್ಲಿಗೆ ಆಯ್ತು. ಇನ್ನು ನಮ್ಮ ಕಾನ್ಸಂಟ್ರೇಷನ್ ಸೆಕೆಂಡ್ ಇಂಟರ್ನಲ್ ಮೇಲೆ ಇರಬೇಕು. FA2 ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಯಾರಿಗೆ ಎಕ್ಸಾಮ್ ಆಗಿದೆಯೋ ಅವರು, ಎಕ್ಸಾಮ್ ಆಗದವರು ಈಗ ಫಸ್ಟ್ ಇಂಟರ್ನಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಓಕೆನಾ. ಸೊ ನಾವ್ ಏನು ಮಿಸ್ಟೇಕ್ ಮಾಡಿದ್ವಿ ಆ ಮಿಸ್ಟೇಕ್ ಇಂದ ನಾವು ಕಲಿತಾ ಹೋಗ್ಬೇಕು. ಕಲಿತು ನಾವು ನೆಕ್ಸ್ಟ್ಗೆ ಅದನ್ನ ಕರೆಕ್ಟ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ ಪಡೆದವರು ಕೂಡ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಹಿಂದೆ ಬೀಳದ ಹಾಗೆ ಅದನ್ನ ಮೇಂಟೈನ್ ಮಾಡಬೇಕು. ನೀವೆಲ್ಲರೂ ಮಾಡ್ತೀರಾ ಅನ್ನೋ ಭರವಸೆ ನನಗಿದೆ ಅಲ್ವಾ. ನೀವೆಲ್ಲರೂ ಕೂಡ ನೀವು ಈ ಒಂದು ಟೀಚರ್ ಆಪ್ ಅಲ್ಲಿ ಎನ್ರೋಲ್ ಆಗಿದ್ದೀರಿ, ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಅದ್ರ ಅರ್ಥ ಏನು ಅಂತಂದ್ರೆ ನಿಮ್ಗೆಲ್ರಿಗೂ ಆ ಕಲಿಯುವ ಹುಮ್ಮಸ್ಸಿದೆ ಅಂತ ಹೇಳಿ. ಕಲಿಯುವ ಹುಮ್ಮಸ್ಸಿರೋರು ಯಾವತ್ತೂ ಕೂಡ ಫೇಲ್ ಆಗೋದಿಲ್ಲ ಅಲ್ವಾ. ಸೊ ಆದ ಕಾರಣ ಚೆನ್ನಾಗಿ ಓದ್ತಾ ಇದ್ದೀರಿ ಅಂತ ಅನ್ಕೊಂಡು, ಸೊ ಲೆಟ್ ಅಸ್ ಸ್ಟಡಿ ಅಬೌಟ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಟುಡೇ. ಪಾಠ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಕ್ವೆಶನ್ ಕೇಳ್ತೇನೆ. ಏನಪ್ಪಾ ಕ್ವೆಶನ್ ಅಂತಂದ್ರೆ, ಇವಾಗ ನಾನಿಲ್ಲಿ ನಂಬರ್ಸ್ ಬರಿತಾ ಇದ್ದೇನೆ. 5 5 5 5 5. ಸೊ ನೀವು ಯಾವುದೇ ಸಿಂಬಲ್ ಅನ್ನ ಯೂಸ್ ಮಾಡಬಹುದು. ಮ್ಯಾಥ್ಸ್ ಅಲ್ಲಿ ನೀವು ಬೇರೆ ಬೇರೆ ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ ಈ ತರ ಸಿಂಬಲ್ಸ್ ಅನ್ನ ಯೂಸ್ ಮಾಡ್ತೀರಲ್ವಾ. ಯಾವ್ದಾದ್ರು ಒಂದು ಸಿಂಬಲ್ ಅನ್ನ ನೀವು ಯೂಸ್ ಮಾಡಬೇಕು. ಇದರ ಆನ್ಸರ್ ಎಷ್ಟು ಬರ್ಬೇಕು ನನಗೆ ಅಂತಂದ್ರೆ 500. ಈ ಆನ್ಸರ್ ನನಗೆ ಬರ್ಬೇಕು. ಯಾವ ಸಿಂಬಲ್ ಬೇಕಾದ್ರೂ ನೀವು ಯೂಸ್ ಮಾಡಬಹುದು. ನನಗೆ ಆನ್ಸರ್ ಹೇಳ್ತೀರಾ? ಯಾವ ಸಿಂಬಲ್ ಅನ್ನ ಯೂಸ್ ಮಾಡಿದ್ರೆ ಈ ಆನ್ಸರ್ ಬರುತ್ತೆ ಅಂತ ಹೇಳಿ. ಸೊ 5 5 5 5 5 ಇದರ ನಡುವೆ ಯಾವುದಾದ್ರೂ ಒಂದು ಸಿಂಬಲ್ ಅನ್ನ ಯೂಸ್ ಮಾಡಿ ನನಗೆ ಆನ್ಸರ್ 500 ಅನ್ನ ಬರೆಸ್ಬೇಕು. ಐ ವಿಲ್ ಗಿವ್ ಯು 10 ಸೆಕೆಂಡ್ ಟು ಥಿಂಕ್. 10 ಸೆಕೆಂಡ್ ಕೊಡ್ತೇನೆ ನನಗೆ ನೀವು ಆನ್ಸರ್ ಮಾಡ್ಬೇಕು. ಯಾಕಂತಂದ್ರೆ ಅಷ್ಟು ಬೇಗ ನೀವು ಕ್ವಿಕ್ ಆಗಿ ಆನ್ಸರ್ ಮಾಡ್ತೀರಾ ಅನ್ನುವಂತ ನಂಬಿಕೆ. ಹೇಳ್ತೀರಾ ಯಾವ ಸಿಂಬಲ್ ಅಂತ? ಎಸ್, ಇಟ್ ಈಸ್ ಮೈನಸ್. ಮೈನಸ್ ಸಿಂಬಲ್ ಅನ್ನ ಎಲ್ಲಿ ಹಾಕಿದ್ರೆ 500 ಬರುತ್ತೆ? ಇಲ್ಲಿ ಅಲ್ವಾ. 555 ಮೈನಸ್ 55 555 ಮೈನಸ್ 55 ಮಾಡಿದ್ರೆ ನಮಗೆ 500 ಆನ್ಸರ್ ಬರುತ್ತೆ ಅಲ್ವಾ. 555 ಮೈನಸ್ 55 ಮಾಡಿದಾಗ ವಿ ಗೆಟ್ ದ ಆನ್ಸರ್ 500. ನಿಮಗೆ ಈಗ ಆಲೋಚನೆ ಆಗ್ತಾ ಇದೆಯಾ ನಾವು ಮ್ಯಾಥ್ಸ್ ಕ್ಲಾಸ್ ಅಲ್ಲಿ ಇದೀವಾ ಬಯಾಲಜಿ ಕ್ಲಾಸ್ ಅಲ್ಲಿ ಇದೀವಾ ಅಂತ ಅಲ್ವಾ. ಬಿಕಾಸ್ ಬಯಾಲಜಿ, ವೆಲ್ಕಮ್ ಬ್ಯಾಕ್ ಟು ಬಯಾಲಜಿ ಕ್ಲಾಸ್ ಅಂತ ಹೇಳ್ಬಿಟ್ಟು ಮ್ಯಾಥ್ಸಿನ ಪ್ರಾಬ್ಲಮ್ಸ್ ಕೊಡ್ತಾ ಇದ್ದಾರೆ ಅಂತ. ನಾನು ಯಾಕೆ ಈ ಪ್ರಾಬ್ಲಮ್ ಕೊಟ್ಟೆ ಅಂತಂದ್ರೆ, ಈ ಪ್ರಾಬ್ಲಮ್ ಕೊಟ್ಟಾಗ ನಿಮ್ ಬಾಡಿಯಲ್ಲಿ ಯಾವುದೋ ಒಂದು ಆರ್ಗನ್ ಸಿಸ್ಟಮ್ ತುಂಬಾ ಆಕ್ಟಿವೇಟ್ ಆಯ್ತು. ಯಾವುದದು? ಇಟ್ಸ್ ಬ್ರೈನ್ ಅಲ್ವಾ. ಬ್ರೈನ್ ಅಲ್ಲಿ ನಿಮ್ಗೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರಿ, ಥಿಂಕ್ ಮಾಡಕ್ ಶುರು ಮಾಡಿದ್ರಿ, ಏನಾಗಿರ್ಬೋದು ಇದರ ಆನ್ಸರ್ ಅಂತ ಅಲ್ವಾ. ಸ್ಟಡಿ ಮಾಡಿದ್ದನ್ನ ಇಲ್ಲಿ ಬಯಾಲಜಿಯಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಲ್ವಾ. ಸೊ ಈ ತರ ಕಾಂಪ್ಲೆಕ್ಸ್ ಆಕ್ಟಿವಿಟಿ ನಿಮ್ಮ ಬ್ರೈನ್ ಅಲ್ಲಿ ಆಗ್ತಾ 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 ನಿಮ್ಮ ಬ್ರೈನ್ ಆಕ್ಟಿವೇಟ್ ಆಯ್ತು, ಬ್ರೈನ್ ಸೆಲ್ಸ್ ಗಳು ಆಕ್ಟಿವೇಟ್ ಆಯ್ತು. ಹೀಗೆ ಆಕ್ಟಿವೇಟ್ ಆಗೋದ್ರಿಂದ ಏನಾಗತ್ತೆ ಅಂತಂದ್ರೆ ನೀವು ಫುಲ್ ಎನರ್ಜೆಟಿಕ್ ಆಗಿರ್ತೀರಿ. ನಿಮಗೆ ನಿಮ್ಮ ಆಲೋಚನಾ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂತಂದ್ರೆ ಇವಾಗ ನಿಮ್ಮ ಬ್ರೈನ್ ಸೆಲ್ಸ್ ಗಳು ಆಕ್ಟಿವ್ ಆಗಿದೆ. ಇದೇ ತರ ನೀವು ಪಾಠವನ್ನು ಓದೋ ಮುಂಚೆ 1 ಅಥವಾ 2 ಈ ತರ ಪ್ರಾಬ್ಲಮ್ಸ್ ಅನ್ನ ಬ್ರೈನ್ಗೆ ಎಕ್ಸರ್ಸೈಸ್ ಕೊಡ್ತಾ ಹೋಗಿ, ಅವಾಗ ನಿಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸರಿ, ಹಾಗಾದ್ರೆ ನಾನು ಈ ಕಂಟ್ರೋಲಿಂಗ್ ಕೋಆರ್ಡಿನೇಷನ್ಗೂ ಈ ಕ್ವಶನ್ಗೂ ಹೆಂಗೆ ರಿಲೇಟ್ ಮಾಡ್ತೀನಿ ಅಂತಂದ್ರೆ, ಇವಾಗ ನಿಮಗೆ ಆಲೋಚನೆ ಮಾಡ್ಲಿಕ್ಕೆ ಅಥವಾ ಈ ನೆಗೆಟಿವ್ ಅಥವಾ ಸಬ್ಸ್ಟ್ರಾಕ್ಷನ್ ಸಿಂಬಲ್ ಅನ್ನ ಯೂಸ್ ಮಾಡಬೇಕು ಅಂತ ನಿಮಗೆ ಹೇಳಿದ್ ಯಾರು ಅಂತ ಕೇಳಿದ್ರೆ ನಿಮ್ಮ ಬ್ರೈನ್ ಅಲ್ಲಿರುವಂತಹ ಮೆಮೊರಿ ಸೆಲ್ ಅಥವಾ
ನೀವು ನಾನು ಕ್ವಶನ್ ಕೊಟ್ಟ ಕೂಡಲೇ ಒಂದು ಬುಕ್ ಓಪನ್ ಮಾಡಿ ಅದರಲ್ಲಿ ಬರ್ಕೊಳ್ಳಿಕ್ ಶುರು ಮಾಡಿದ್ರಲ್ವಾ, ಆ ತರ ಮಾಡು ಅಂತ ಹೇಳಿ ನಿಮ್ಗೆ ಸಿಗ್ನಲ್ ಕೊಟ್ಟದ್ದು ಮತ್ತು ನಿಮ್ಮ ಕೈಯಲ್ಲಿ ಮಾಡಿಸಿದ್ದು ಯಾರು ಅಂತ ಕೇಳಿದ್ರೆ, ಅದರ ಜೊತೆ ಅದಕ್ಕೆ ಸಪೋರ್ಟಿವ್ ಆಗಿ ನಿಂತಂತದ್ದು ಇಟ್ ಇಸ್ ಮಸಲ್ ಟಿಶ್ಯೂ. ಈ ಚಾಪ್ಟರ್ ಅಲ್ಲಿ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಚಾಪ್ಟರ್ ಅಲ್ಲಿ ನಾವು ಇದನ್ನೇ ಸ್ಟಡಿ ಮಾಡ್ಲಿಕ್ಕಿದ್ದೇವೆ. ದಟ್ ಈಸ್ ಅಬೌಟ್ ನರ್ವಸ್ ಸಿಸ್ಟಮ್ ಫಂಕ್ಷನ್ ಮಾಡುತ್ತೆ ನಮ್ಮ ಅನ್ನೋದ್ರ ಬಗ್ಗೆ ಈ ಚಾಪ್ಟರ್ ಅಲ್ಲಿ ನೀವು ಸ್ಟಡಿ ಮಾಡ್ಲಿಕ್ಕೆ ಇದ್ದೀರಿ. ಓಕೆನಾ? ಎವ್ರಿಥಿಂಗ್. ಫಾರ್ ಎಕ್ಸಾಂಪಲ್ ಏನಾಗತ್ತೆ ಅಂತಂದ್ರೆ, ನಿಮ್ಮಲ್ಲಿ ಕ್ಲಾಸ್ ಅಲ್ಲಿ ಟೀಚರ್ ನಿಮ್ಮ ಹತ್ರ ಕ್ವಶನ್ ಕೇಳ್ತಾರೆ, ಸಡನ್ ನಿಮ್ ಎದ್ನಿಟ್ಕೋತೀರಿ ಅಲ್ವಾ? ನಿಮ್ಗೆ ಯಾರು ಹೇಳಿಲ್ಲ ಎದ್ನಿಟ್ಕೊಳ್ಳಿ ಅಂತ ಹೇಳಿ, ಯಾರು ಹೇಳಿಲ್ಲ, ಜಸ್ಟ್ ನಿಮ್ಮ ಹತ್ರ ಟೀಚರ್ ಇದ್ರು. ಸೊ ನೋಡಿ, ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಹೋಗಿ ಎವ್ರಿಥಿಂಗ್ ಇಟ್ ಇಸ್ ಕಂಟ್ರೋಲ್ಡ್ ಅಲ್ವಾ? ನೀವು ಇವಾಗ ಕ್ಲಾಸಲ್ಲಿ ಟೀಚರ್ ಪಾಠ ಮಾಡ್ತಾ ಇದ್ದಾರೆ ಅಂತಂದ್ರೆ ಗಲಾಟೆ ಮಾಡ್ಕೊಂಡು ಕೂರಲ್ಲ, ಸೈಲೆಂಟ್ ಆಗಿ ಟೀಚರ್ ಹೇಳೋದನ್ನ ಕೇಳ್ತೀರಿ. ಎಗೇನ್ ಇಟ್ ಈಸ್ ದಿ ಕಂಟ್ರೋಲ್ಡ್ ಆಕ್ಷನ್ ಅಲ್ವಾ ನಿಮ್ದು? ಹಾಗಾದ್ರೆ ಯಾರು ಇದನ್ನ ಕಂಟ್ರೋಲ್ ಮಾಡ್ತಾರೆ? ಅಥವಾ ಲೈಫ್ ಪ್ರೊಸೆಸ್ ಅಲ್ಲಿ ಬೇರೆ ಬೇರೆ ಮೆಟಬಾಲಿಕ್, ಯು ಸ್ಟಡಿಡ್ ವೇರಿಯಸ್ ಮೆಟಬಾಲಿಸಮ್ ಅಲ್ವಾ, ಮೆಟಬಾಲಿಕ್ ಆಕ್ಟಿವಿಟೀಸ್, ಇದನ್ನು ಯಾರು ಕಂಟ್ರೋಲ್ ಮಾಡ್ತಾರೆ ಅಂತಂದ್ರೆ ದಟ್ ಈಸ್ ನರ್ವಸ್ ಸಿಸ್ಟಮ್. ಅದರ ಜೊತೆ in detail about our nervous system. In animals ಅಲ್ಲಿ nervous system it is well developed. Okay, we have well developed nervous system. Animals ಅಲ್ಲಿ what about plants? Plants ಅಲ್ಲಿ there is no nervous system. ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅನ್ನುವಂತ ಕಾನ್ಸೆಪ್ಟ್ ಪ್ಲಾಂಟ್ಸ್ ಅಲ್ಲೂ ಕೂಡ ಇದೆ. ಅಲ್ಲಿ ಯಾರು ಕಂಟ್ರೋಲ್ ಮಾಡ್ತಾರೆ? ಪ್ಲಾಂಟ್ಸ್ ಅಲ್ಲಿ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಮಾಡೋರು ಯಾರು ಅಂತ ಕೇಳಿದ್ರೆ ಹಾರ್ಮೋನ್ಸ್. ಇನ್ ಆನಿಮಲ್ಸ್ ಆಲ್ಸೋ ಹಾರ್ಮೋನ್ಸ್ ಕಾನ್ಸೆಪ್ಟ್ ಇದೆ, ಆಯ್ತಾ? ಆನಿಮಲ್ಸ್ ಅಲ್ಲೂ ಕೂಡ ಹಾರ್ಮೋನ್ ಸೆಕ್ರೇಷನ್ ಆಗತ್ತೆ, ಆಗಲ್ಲ ಅಂತ ಹೇಳಲ್ಲ. ಸೊ ಆದ ಕಾರಣ ಕೆಮಿಕಲ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ಲಾಸ್ಟ್ ಅಲ್ಲಿ ನಾವು ಸ್ಟಡಿ ಮಾಡ್ತೇವೆ. ಓಕೆ, ಆದ್ರೆ ಮೇನ್ ಆಗಿ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅನ್ನ ಪ್ರೊವೈಡ್ ಮಾಡುವಂತದ್ದು ಇನ್ ಆನಿಮಲ್ಸ್ ಇಟ್ ಈಸ್ ನರ್ವಸ್ ಸಿಸ್ಟಮ್ ಅಂಡ್ ಮಸ್ಕ್ಯುಲರ್ ಟಿಶ್ಯೂಸ್. ಇದು ಹೇಗೆ ಅಂತಂದ್ರೆ ಟೂ ಫೇಸಸ್ ಆಫ್ ಅ ಸಿಂಗಲ್ ಕಾಯಿನ್. ಒಂದೇ ಕಾಯಿನಿನ ಎರಡು ಫೇಸಸ್ ಇದ್ದ ಹಾಗೆ. ಜಸ್ಟ್ ನರ್ವಸ್ ಸಿಸ್ಟಮ್ ಇದ್ರೆ ಸಾಕಾಗುದಿಲ್ಲ, ಅಥವಾ ಜಸ್ಟ್ ಮಸ್ಕ್ಯುಲರ್ ಟಿಶ್ಯೂಸ್ ಇದ್ರೂ ಕೂಡ ಸಾಕಾಗುದಿಲ್ಲ, ಎರಡು ಬೇಕೇ ಬೇಕು. ಓಕೆ, ಎರಡು ಒಂದಕ್ಕೊಂದು ಕೋಆರ್ಡಿನೇಟೆಡ್ ಆಗಿದ್ದಾಗ ಮಾತ್ರ ಏನಾಗತ್ತೆ ಅಂತಂದ್ರೆ ಪ್ರಾಪರ್ ಫಂಕ್ಷನಿಂಗ್ ಆಗತ್ತೆ. ಯಾಕೆ ಇದು ಎರಡು ಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಐ ಟೋಲ್ಡ್ ಯು, ಏನು ಕ್ಲಾಸಲ್ಲಿ ಟೀಚರ್ ಕ್ವಶನ್ ಕೇಳಿದಾಗ ಯು ಸ್ಟ್ಯಾಂಡ್ ಅಪ್ ಅಲ್ವಾ, ನಿಂತ್ಕೊಂತ ಹೇಳುವಂತದ್ದು ಇಟ್ ಇಸ್ ನರ್ವಸ್ ಸಿಸ್ಟಮ್. ಆದ್ರೆ ನಿಂತ್ಕೊಳ್ಬೇಕು ಅಂತಂದ್ರೆ ನಿಮ್ಮ ಬಾಡಿಯಲ್ಲಿ ಏನು ಚೇಂಜಸ್ ಆಗ್ಬೇಕಲ್ವಾ, ಅದು ಆಗುವಂತದ್ದು ಮಸ್ಕ್ಯುಲರ್ ಟಿಶ್ಯೂಸ್ ಇಂದ. ನೀವು ನಿಮ್ಗೆ ತುಂಬಾ ಹೆದರಿಕೆ ಆಗುವಂತ ಒಂದು ಆನಿಮಲ್ ಅನ್ನು ನೋಡ್ತೀರಿ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಟೈಗರ್, ಲಯನ್, ಸ್ನೇಕ್, ಎನಿಥಿಂಗ್. ಅದನ್ನ ನೋಡಿದ ತಕ್ಷಣ ನೀವ್ ಏನ್ ಮಾಡ್ತೀವಿ, ಒಂದ್ಸಲ ಹೆದರಿಕೆಯಿಂದ ಬೆಚ್ಚ ಬೀಳ್ತೀರಿ, ಆಮೇಲೆ ಯು ಸ್ಟಾರ್ಟ್ ಟು ರನ್, ರೈಟ್? ಆ ಓಡೋದಿನ ಅಲ್ಲಿಲ್ಲ ಅಂತ ಹೇಳಿ ಸಿಗ್ನಲ್ ಕೊಡುವಂತದ್ದು ನರ್ವಸ್ ಸಿಸ್ಟಮ್, ಬಟ್ ಓಡ್ಲಿಕ್ಕೆ ಅಥವಾ ರನ್ನಿಂಗ್ ಗೆ ಹೆಲ್ಪ್ ಮಾಡುವಂತದ್ದು ಇಟ್ ಇಸ್ ಮಸ್ಕ್ಯುಲರ್ ಟಿಶ್ಯೂ. ಓಕೆ, ಹೇಗೆ ಇದು, how these two are coordinated ಅಂತ ಹೇಳಿ ನಾವು ಸ್ಟಡಿ ಮಾಡ್ತೀವಿ. ಸೊ now all the information, okay, whatever it is, ನಮ್ಮ ಸುತ್ತಮುತ್ತ ಆಗುವಂತಹ ಏನೇ ಏನು ಚೇಂಜಸ್ ಇರ್ಬೋದು ಅಥವಾ ಇನ್ಫಾರ್ಮೇಶನ್ ಇರ್ಬೋದು, these are detected by a specialized cell. ಓಕೆ, ಆ ಸ್ಪೆಷಲೈಸ್ಡ್ ಸೆಲ್ಸ್ ಅನ್ನ ನರ್ವ್ ಸೆಲ್ಸ್ ಅಂತ ಹೇಳ್ತಾರೆ. we call it as nerve cells or we call it as neurons. Neurons or nerve cells. ಓಕೆ, ನರ್ವ್ ಸೆಲ್ ಅಂತಾನು ಹೇಳ್ತೇವೆ, ಇಲ್ಲ ಅಂತಂದ್ರೆ ನ್ಯೂರಾನ್ಸ್ ಅಂತಾನು ಹೇಳ್ತೇವೆ. ವಾಟ್ ಇಸ್ ದಿಸ್ ನ್ಯೂರಾನ್ಸ್ ಅಥವಾ ನರ್ವ್ ಸೆಲ್ ಅಂತ ಕೇಳಿದ್ರೆ, ದೀಸ್ ಆರ್ ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್. ನರ್ವಸ್ ಸಿಸ್ಟಮಿನ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್, ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಯಾವುದ್ರದ್ದು? ನರ್ವಸ್ ಸಿಸ್ಟಮ್ ಇದು ಸ್ಟ್ರಕ್ಚರಲ್ ಅಂಡ್
functional unit of nervous system. ಅದೇ nephrons, it is a structural and functional unit of excretory system. Neurons, structural and functional unit of nervous system. Nervous system in a structural and functional unit ಇದು. ನಾನು ಹೇಳಿದ ಒಂದು ಮನೆ ಕಟ್ಟಬೇಕು ಅಂತಂದ್ರೆ ಮನೆಯ ಒಂದು ಯೂನಿಟ್, ಸಿಂಗಲ್ ಯೂನಿಟ್ ಇಟ್ ಇಸ್ ಬ್ರಿಕ್ಸ್ ಅಲ್ವಾ, ಒಂದೊಂದು ಇಟ್ಕೆಯಿಂದ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡ್ತೇವೆ. ಅದೇ ತರ ಲಿವಿಂಗ್ ಆರ್ಗ್ಯಾನಿಸಮ್ ಬಾಡಿ ಇಟ್ ಇಸ್ ಮೇಡ್ ಅಪ್ ಆಫ್ ಸೆಲ್ಸ್. ಸೆಲ್ಸ್ ಆರ್ ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್. ಅದೇ ತರ ನರ್ವಸ್ ಸಿಸ್ಟಮ್ ಯಾವುದರಿಂದ ಆಗಿದೆ ಅಂತ ಕೇಳಿದ್ರೆ ಬೈ ನ್ಯೂರಾನ್ಸ್. ನ್ಯೂರಾನ್ಸ್ ಇಂದಾಗಿ ನರ್ವಸ್ ಸಿಸ್ಟಮ್ ಆಗಿದೆ. ಆಯ್ತಾ? ಹಾಗಾದ್ರೆ ಈ ನ್ಯೂರಾನ್ಸ್ ಅಥವಾ ನರ್ವ್ ಸೆಲ್ಸ್ ಗಳು ಏನ್ ಮಾಡ್ತದೆ ಅಂತಂದ್ರೆ, ದೀಸ್ ನರ್ವ್ ಸೆಲ್ಸ್ ಸೆನ್ಸಸ್ ದಿ ಇನ್ಫಾರ್ಮೇಶನ್ ಅಥವಾ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಅಲ್ಲಿ ಏನ್ ಚೇಂಜಸ್ ಆಗ್ತಾ ಇದೆ ಅನ್ನೋದನ್ನ ಡಿಟೆಕ್ಟ್ ಮಾಡ್ತಿದೆ. ಹಾಗೆ ಡಿಟೆಕ್ಟ್ ಮಾಡಬೇಕು ಅಂತಂದ್ರೆ ಈ ನರ್ವ್ ಸೆಲ್ಸ್ ಗಳು ಎಲ್ಲಿದೆ ಅಂತ ಕೇಳಿದ್ರೆ ದಟ್ ಈಸ್ ಇನ್ ಆರ್ ಸೆನ್ಸ್ ಆರ್ಗನ್ಸ್. ಸೆನ್ಸ್ ಆರ್ಗನ್ಸ್ ಯಾವುದು? 5 ಸೆನ್ಸ್ ಆರ್ಗನ್ಸ್ ಇದೆ. ಯಾವುದು? ಐಸ್, ಇಯರ್, ನೋಸ್, ಟಂಗ್ ಅಂಡ್ ಸ್ಕಿನ್. ಈ 5 ಸೆನ್ಸರಿ ಆರ್ಗನ್ಸ್ ಅಲ್ಲಿ ಸೆನ್ಸ್ ಆರ್ಗನ್ಸ್ ಅಲ್ಲಿ ವಿ ಕ್ಯಾನ್ ಅಬ್ಸರ್ವ್ ನರ್ವ್ ಸೆಲ್. ಅಲ್ಲಿ ಮಾತ್ರವಾ? ಇಲ್ಲ, ಎಲ್ಲ ಕಡೆ ಇದೆ. ಬಟ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಅಲ್ಲಿ ಏನ್ ಚೇಂಜಸ್ ಆಗ್ತಾ ಇದೆ ಅದನ್ನ ಡಿಟೆಕ್ಟ್ ಮಾಡುವಂತಹ ನರ್ವ್ ಸೆಲ್ಸ್ ಗಳು ಇಲ್ಲಿ ಇರುವಂತದ್ದು. ಸೊ these nerve cells receive the information from the external environment. External environment ಇಂದ ಇನ್ಫಾರ್ಮೇಶನ್ ಅನ್ನ ಈ ನರ್ವ್ ಸೆಲ್ಸ್ ಗಳು ರಿಸೀವ್ ಮಾಡುತ್ತೆ. ಆಮೇಲೆ ಏನ್ ಮಾಡ್ತದೆ? ಇಲ್ಲಿಂದ ಬ್ರೈನ್ ಇಂದ ಬೇರೆ ಬಾಡಿ ಪಾರ್ಟ್ಸ್ ಗಳಿಗೆ ಇನ್ಫಾರ್ಮೇಶನ್ ಅನ್ನ ಪಾಸ್ ಮಾಡುತ್ತೆ. ಆ ಇನ್ಫಾರ್ಮೇಶನ್ ಹೋಗುವಂತದ್ದು ಥ್ರೂ ನರ್ವ್ ಸೆಲ್ಸ್ ಇಟ್ ಸೆಲ್ಫ್. ಓಕೆ, ದಿಸ್ ಆರ್ ದ ರಿಸೆಪ್ಟರ್ಸ್. ರಿಸೆಪ್ಟರ್ಸ್ ಎಲ್ಲಿರ್ತದೆ? ದಟ್ ಈಸ್ ಇನ್ ಅ ಸೆನ್ಸರಿ ಆರ್ಗನ್ಸ್. ಓಕೆ, the nerve cells, what are receptors anta kelidre? The nerve cells which are present in our sense organs which receives or which detects the information from our environment. Okay, example helbeku antandre gustatory receptors. Gustatory receptors detects the taste. Okay, tongue ಅಲ್ಲಿ ಇರುತ್ತೆ. ಓಕೆ, ಯಾವುದು ಹುಳಿ ಇದೆಯಾ ಸಿಹಿ ಇದೆಯಾ ಅಂತಲ್ಲ, ಟೇಸ್ಟ್ ಅನ್ನು ಡಿಟೆಕ್ಟ್ ಮಾಡುವಂತದ್ದು ಗಸ್ಟೇಟರಿ ರಿಸೆಪ್ಟರ್ಸ್. ವೆರಾಸ್ ಆಲ್ಫ್ಯಾಕ್ಟರಿ ರಿಸೆಪ್ಟರ್ಸ್ ಡಿಟೆಕ್ಟ್ಸ್ ದಿ ಸ್ಮೆಲ್. ನೋಸ್ ಅಲ್ಲಿ ಇರುವಂತಹ ನರ್ವ್ ಸೆಲ್ಸ್ ಗಳು, ನ್ಯೂರಾನ್ಸ್ ಗಳನ್ನ ನಾವು ಆಲ್ಫ್ಯಾಕ್ಟರಿ ರಿಸೆಪ್ಟರ್ಸ್ ಅಂತ ಹೇಳ್ತೇವೆ. ದಿಸ್ ಆಲ್ಫ್ಯಾಕ್ಟರಿ ರಿಸೆಪ್ಟರ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಸ್ಮೆಲ್ ಅನ್ನ ಡಿಟೆಕ್ಟ್ ಮಾಡ್ತದೆ. ನೇಮ್ ದ ರಿಸೆಪ್ಟರ್ which detects the smell ಅಂತ ಹೇಳಿದ್ರೆ it is olfactory receptor. Where you can observe olfactory receptor? In the nose. Name the receptor which detects the taste ಅಂತ ಹೇಳಿದ್ರೆ gustatory receptors. Or what is the function of gustatory receptors? Gustatory receptors detects the taste. ಈ ತರ ಈ ಎರಡು ಏನು ಗಸ್ಟೇಟರಿ ರಿಸೆಪ್ಟರ್ಸ್ ಮತ್ತು ಆಲ್ಫ್ಯಾಕ್ಟರಿ ರಿಸೆಪ್ಟರ್ಸ್ ನಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಇಲ್ಲದಿದ್ರೆ ಒನ್ ವರ್ಡ್ ಕ್ವಶನ್ ಅನ್ನ ಕೇಳ್ತಾರೆ. ಓಕೆನಾ? ಸೊ ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್, ಸ್ಟ್ರಕ್ಚರ್ ಆಫ್ ನ್ಯೂರಾನ್ಸ್ ಅಥವಾ ನರ್ವ್ ಸೆಲ್. ನರ್ವ್ ಸೆಲ್ಲಿನ ಸ್ಟ್ರಕ್ಚರ್ ಅನ್ನು ಫಸ್ಟ್ ಸ್ಟಡಿ ಮಾಡುವ. ನೆಕ್ಸ್ಟ್ ಲೇಟರ್ we'll study how this nerve cell passes the information. Nerve cell ಗಳು ಇನ್ಫಾರ್ಮೇಶನ್ ಅನ್ನು ಹೇಗೆ ಪಾಸ್ ಮಾಡುತ್ತೆ ಅಥವಾ ಕಂಡಕ್ಷನ್ ಆಫ್ ಇನ್ಫಾರ್ಮೇಶನ್ ಹೇಗಾಗುತ್ತೆ ನರ್ವ್ ಸೆಲ್ ಅಲ್ಲಿ, ನ್ಯೂರಾನ್ಸ್ ಅಲ್ಲಿ ಅನ್ನೋದನ್ನ ಆಮೇಲೆ ಸ್ಟಡಿ ಮಾಡಿ. ಫಸ್ಟ್ ಸ್ಟ್ರಕ್ಚರ್ ಆಫ್ ನರ್ವಸ್ ಸಿಸ್ಟಮಿನ ಒಂದು ಯೂನಿಟ್ ಅದು ನರ್ವ್ ಸೆಲ್, ನ್ಯೂರಾನ್ಸ್. ಓಕೆ, ಸೊ ಫಸ್ಟ್ ಯು ಕ್ಯಾನ್ ಅಬ್ಸರ್ವ್ ದಿ ಡೆಂಡ್ರೈಟ್ಸ್. ಡೆಂಡ್ರೈಟ್ಸ್ ಅಂದ್ರೆ ಏನು? ಡೆಂಡ್ರೈಟ್ಸ್ ಇಟ್ ಇಸ್ ಸೊ ಡೆಂಡ್ರೈಟ್ಸ್ ಇಲ್ಲಿ ನಿಮಗೆ ಒಂದು ಬ್ರಾಂಚ್ ಸ್ಟ್ರಕ್ಚರ್ ಕಾಣಿಸ್ತಾ ಇದೆಯಲ್ವಾ, ದಿಸ್ ಬ್ರಾಂಚಿಂಗ್ ಇಸ್ ಕಾಲ್ಡ್ as ಡೆಂಡ್ರೈಟ್ಸ್. ಎಲ್ಲಾ ಕಡೆ ಬ್ರಾಂಚ್ ಸ್ಟ್ರಕ್ಚರ್ ಇದೆಯಲ್ವಾ ಅದನ್ನ ಡೆಂಡ್ರೈಟ್ಸ್ ಅಂತ ಹೇಳ್ತಾರೆ. ದಿಸ್ ಡೆಂಡ್ರೈಟ್ಸ್ ರಿಸೀವ್ಸ್ ದಿ ಇನ್ಫಾರ್ಮೇಶನ್. ಓಕೆ, ಈ ಡೆಂಡ್ರೈಟ್ ಏನ್ ಮಾಡ್ತದೆ ಅಂತಂದ್ರೆ ಇನ್ಫಾರ್ಮೇಶನ್ ಅನ್ನ ರಿಸೀವ್ ಮಾಡುತ್ತೆ. ನೆಕ್ಸ್ಟ್
ಅಲ್ಲಿಂದ ಇನ್ಫಾರ್ಮೇಶನ್ ಏನಾಗುತ್ತೆ ಅಂತಂದ್ರೆ ಇಟ್ ಎಂಟರ್ಸ್ ಟು ದಿ ಸೆಲ್ ಬಾಡಿ. ಸೊ ದಿಸ್ ಏರಿಯಾ ಇಟ್ ಇಸ್ ದಿ ಸೆಲ್ ಬಾಡಿ. ಆ ಸೆಲ್ ಬಾಡಿಯಲ್ಲಿ ವಿ ಕ್ಯಾನ್ ಅಬ್ಸರ್ವ್ ದಿ ನ್ಯೂಕ್ಲಿಯಸ್. Okay, cell body in the new information further enters to the axon. ಈ ತರ ಟ್ಯೂಬ್ ತರದ ಒಂದು ಸ್ಟ್ರಕ್ಚರ್ ಇದೆಯಲ್ವಾ, ಈ ತರ ನ್ಯಾರೋ ಟ್ಯೂಬ್ ಲೈಕ್ ಸ್ಟ್ರಕ್ಚರ್, ಅದನ್ನ ಆಕ್ಸಾನ್ ಅಂತ ಹೇಳ್ತೇವೆ. ಅಂಡ್ ದಿಸ್ ಆಕ್ಸಾನ್ ಇಟ್ ಈಸ್ ಪ್ರೊಟೆಕ್ಟೆಡ್ ಬೈ ಅ ಮೈಲಿನ್ ಶೀಟ್. ಒಂದು ಶೀಟ್ ಇಂದ ಪ್ರೊಟೆಕ್ಟ್ ಆಗಿದೆ ಬಿಕಾಸ್ ನರ್ವ್ ಸೆಲ್ಸ್ ಗಳಲ್ಲಿ ಇನ್ಫಾರ್ಮೇಶನ್ ಪಾಸ್ ಆಗುವಂತದ್ದು ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಇಂಪಲ್ಸ್. ಆದ ಕಾರಣ ದೇರ್ ಶುಡ್ ಬಿ ಇನ್ಸುಲೇಟಿಂಗ್ ಬಾಡಿ ಅಥವಾ ಇನ್ಸುಲೇಟಿಂಗ್ ಕವರಿಂಗ್. ಇಲ್ಲಿ ಅದನ್ನ ಮೈಲಿನ್ ಶೀಟ್ ಅಂತ ಹೇಳ್ತೇವೆ. ದಿಸ್ ಕವರಿಂಗ್ ಇಟ್ ಈಸ್ ಕಾಲ್ಡ್ ಆಸ್ ಮೈಲಿನ್ ಶೀಟ್. ಓಕೆ, ಮೈಲಿನ್ ಶೀಟ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಇಲ್ಲಿ ಒಂದು ಜಂಕ್ಷನ್ ಇದೆಯಲ್ವಾ, ಇದನ್ನ ನೋಡ್ ಆಫ್ ರಾನ್ವಿಯರ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ಎಂಡ್ ರೀಜನ್ ಅಲ್ಲಿ ವಿ ಕ್ಯಾನ್ ಅಬ್ಸರ್ವ್ ದಿ ಆಕ್ಸಾನ್ ಎಂಡಿಂಗ್, ಆರ್ ಯು ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ನರ್ವ್ ಎಂಡಿಂಗ್. ನರ್ವ್ ಎಂಡಿಂಗ್ ಅಲ್ಲಿ ಅ ಬರ್ಜ್ ಪೋರ್ಷನ್ ಇದೆ, ಅದು ಸಿನಾಪ್ಟಿಕ್ ಬಲ್ಬ್ ಅಂತಾನು ಹೇಳ್ತೇವೆ ನಾವು, ಆರ್ ಯು ಕ್ಯಾನ್ ರೈಟ್ ಇಟ್ ಆಸ್ ನರ್ವ್ ಎಂಡಿಂಗ್, ನೋ ಪ್ರಾಬ್ಲಮ್. ಇದರಲ್ಲಿ ಏನಾಗ್ತದೆ, ಫ್ರಮ್ ಹಿಯರ್ ಇನ್ಫಾರ್ಮೇಶನ್ ಇಟ್ ಇಸ್ ಪಾಸ್ ಟು ದಿ ನೆಕ್ಸ್ಟ್ ನ್ಯೂರಾನ್ಸ್. ಓಕೆ, ಸ್ಟಾರ್ಟಿಂಗ್ ಫ್ರಮ್ ಡೆಂಡ್ರೈಟ್ಸ್ ರಿಸೀವ್ಸ್ ದಿ ಇನ್ಫಾರ್ಮೇಶನ್ ಅನ್ನ ರಿಸೀವ್ ಮಾಡುವಂತದ್ದು ಡೆಂಡ್ರೈಟ್. ಅಲ್ಲಿಂದ ಇನ್ಫಾರ್ಮೇಶನ್ ಥ್ರೂ ಆಕ್ಸಾನ್ ಥ್ರೂ ಮೂವ್ ಆಗುತ್ತೆ ಅಂಡ್ ಫೈನಲಿ ಇಟ್ ರೀಚಸ್ ದಿ ಆಕ್ಸಾನ್ ಎಂಡಿಂಗ್ or the nerve ending. ಆ nerve ending next ಏನಿರುತ್ತೆ, there will be a second nerve cell or second neuron. Now message or information it is transferred to the next neuron or the second neuron. Okay, understood? This is the structure of neuron or the nerve cell. Okay, the branched structure which is called as dendrite. Next comes the cell body. In the cell body, nucleus will be present. Nucleus will consist of genetic material. Genetic material ಇರುವಂತದ್ದು ನ್ಯೂಕ್ಲಿಯಸ್ ಅಲ್ಲಿ. ಎಕ್ಸ್ಟೆನ್ಷನ್ ಆಫ್ ಸೆಲ್ ಬಾಡಿ ಏನ್ ಹೇಳ್ತಾರೆ, ಆಕ್ಸಾನ್ ಅಂತ ಹೇಳ್ತೇವೆ. ಆಕ್ಸಾನ್ ಇಟ್ ಈಸ್ ಕವರ್ಡ್ ಬೈ ಅ ಶೀಟ್ ಕಾಲ್ಡ್ ಆಸ್ ಮೈಲಿನ್ ಶೀಟ್. ನೆಕ್ಸ್ಟ್ axon extends and ending of axon it is called as nerve ending or axon ending. Next nerve ending the next ಏನಿರುತ್ತೆ ಅಂತ ಕೇಳಿದ್ರೆ there will be second neuron or the next neuron. Dendrites of the next neuron will be present near to the nerve ending of the first neuron. ಇದು ಫಸ್ಟ್ ನ್ಯೂರಾನ್. ಈ ಫಸ್ಟ್ ನ್ಯೂರಾನ್ ನ ನರ್ವ್ ಎಂಡಿಂಗ್ ನ ಹತ್ರ ಏನಿರುತ್ತೆ ಅಂತಂದ್ರೆ ಸೆಕೆಂಡ್ ನ್ಯೂರಾನ್ ನ ಡೆಂಡ್ರೈಟ್ ಇರುತ್ತೆ. ಇದೇ ತರ ಅರೇಂಜ್ ಆಗಿರುತ್ತದೆ. ಓಕೆ, ಸೊ ಒಂದು ಆರ್ಡರ್ಲಿ ಮ್ಯಾನರ್ ಅಲ್ಲಿ ಅರೇಂಜ್ ಆಗಿರ್ತದೆ. ಯು ಕಾಂಟ್ ಸೇ ದಟ್ ಏನೋ ಒಂದು ನರ್ವ್ ಎಂಡಿಂಗ್ ನ ಹತ್ರ ಇನ್ನೊಂದು ನರ್ವ್ ಎಂಡಿಂಗ್ ಇದೆ ಅಂತ ಹೇಳಿ ಆ ತರ ಅರೇಂಜ್ಮೆಂಟ್ಸ್ ಇರೋದಿಲ್ಲ. ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ನರ್ವ್ ಸೆಲ್ಸ್ ವಿ ಕ್ಯಾನ್ ಅಬ್ಸರ್ವ್ ಇನ್ ಅವರ್ ಬಾಡಿ. ಯಾವ ತರ, ಫಸ್ಟ್ ಡೆಂಡ್ರೈಟ್, ನೆಕ್ಸ್ಟ್ ನರ್ವ್ ಎಂಡಿಂಗ್. ಇದು ಫಸ್ಟ್ ನ್ಯೂರಾನ್ ಇದಾಯ್ತು, ಫಸ್ಟ್ ನರ್ವ್ ಸೆಲ್ ಇದಾಯ್ತು. ಸೆಕೆಂಡ್ ನರ್ವ್ ಸೆಲ್ ಇದು ಕೂಡ ಅದೇ ತರ. ಸೊ ಒಂದು ನರ್ವ್ ಎಂಡಿಂಗ್ ನ ಹತ್ರ ಡೆಂಡ್ರೈಟ್ ಇರುತ್ತೆ. ಓಕೆ, ಸೊ ಫಸ್ಟ್ ನ್ಯೂರಾನಿನ ನರ್ವ್ ಎಂಡಿಂಗ್ ನ ಪಕ್ಕ ಸೆಕೆಂಡ್ ನ್ಯೂರಾನಿನ ಡೆಂಡ್ರೈಟ್ ಇರುತ್ತೆ. ಓಕೆ, ಯಾಕೆ ಈ ತರ ಇರುತ್ತೆ, ಯಾಕೆ ಈ ತರ ಅರೇಂಜ್ಮೆಂಟ್ಸ್ ಅಂತ ಕೇಳಿದ್ರೆ ಫಾರ್ ದ ಪ್ಯಾಸೇಜ್ ಆಫ್ ಇನ್ಫಾರ್ಮೇಶನ್, ಅಥವಾ ಒಂದು ಇನ್ಫಾರ್ಮೇಶನ್ ಮೂವ್ ಆಗ್ಲಿಕ್ಕೆ ಹೆಲ್ಪ್ ಆಗಬೇಕು. ಆದ ಕಾರಣ ಈ ತರ ರ್ಯಾಂಡಮ್ ಆಗಿ ಇದ್ರೆ ಇನ್ಫಾರ್ಮೇಶನ್ ಪ್ರಾಪರ್ ಆಗಿ ಒಂದು ನ್ಯೂರಾನ್ಸ್ ಇಂದ ಇನ್ನೊಂದು ನ್ಯೂರಾನ್ಸ್ ಗೆ ಟ್ರಾನ್ಸ್ಫರ್ ಆಗೋದಿಲ್ಲ. ಅರ್ಥ ಆಯ್ತಲ್ವಾ? ಹಾಗಾದ್ರೆ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಇನ್ಫಾರ್ಮೇಶನ್ ಅಂತ ಕೇಳಿದ್ರೆ, ಫಸ್ಟ್ ದ ಇನ್ಫಾರ್ಮೇಶನ್ ಅಕ್ವೈರ್ಡ್ ಎಟ್ ದ ಎಂಡ್ ಆಫ್ ದ ಡೆಂಡ್ರೈಟಿಕ್ ಟಿಪ್. ಸೊ ಡೆಂಡ್ರೈಟಿಕ್ ಟಿಪ್ ಅಲ್ಲಿ, ಈ ಟಿಪ್ ಇದೆಯಲ್ವಾ ಡೆಂಡ್ರೈಟಿಕ್ ಟಿಪ್, ಈ ಟಿಪ್ ಅಲ್ಲಿ ಏನಾಗ್ತದೆ, ಇನ್ಫಾರ್ಮೇಶನ್ಸ್ ಆರ್ ಅಕ್ವೈರ್ಡ್. ಎಲ್ಲಿಂದ? ಒಂದು
if this neurons are now cell present in the sensory organs ಅಂತಂದ್ರೆ these are called as receptacles. ಇದು ಡಿಟೆಕ್ಟ್ ಮಾಡ್ತದೆ. ಇಲ್ಲ ಅಂತಂದ್ರೆ ಸೆನ್ಸರಿ ನ್ಯೂರಾನ್ಸ್ ಇನ ನೆಕ್ಸ್ಟ್ ಇದೆ ಅಂತಂದ್ರೆ ಇಲ್ಲಿ ಇನ್ಫಾರ್ಮೇಶನ್ಸ್ ಗಳು ರಿಸೀವ್ ಮಾಡುವಂತದ್ದು ಸೆನ್ಸರಿ ನ್ಯೂರಾನ್ಸ್ ಇಂದ. Now what happens, this dendrite tip ಅಥವಾ tip of the dendrite receives the information and sets off a chemical reaction. Okay, and due to this chemical reaction ಏನಾಗುತ್ತೆ ಅಂತಂದ್ರೆ ಅಲ್ಲಿ ಎಲೆಕ್ಟ್ರಿಕ್ ಇಂಪಲ್ಸ್ ಗಳು ಕ್ರಿಯೇಟ್ ಆಗ್ಬಿಡುತ್ತೆ. ಓಕೆ, ಸೊ ಫಸ್ಟ್ ಸ್ಟೆಪ್ ಏನು ಅಂತಂದ್ರೆ ಡೆಂಡ್ರೈಟಿಕ್ ಟಿಪ್ ಅಥವಾ ಟಿಪ್ ಆಫ್ ದ ಡೆಂಡ್ರೈಟ್ಸ್ receives the information and now a chemical reaction takes place. Due to this what happens, ಅಲ್ಲಿ ಎಲೆಕ್ಟ್ರಿಕ್ ಇಂಪಲ್ಸ್ ಕ್ರಿಯೇಟ್ ಆಗ್ಬಿಡುತ್ತೆ ಅಥವಾ ಎಲೆಕ್ಟ್ರಿಕ್ ಇಂಪಲ್ಸ್ ಜನರೇಟ್ ಆಗುತ್ತೆ. Now the generated electric impulse ಏನು ಈ ಡೆಂಡ್ರೈಟಿಕ್ ಟಿಪ್ ಅಲ್ಲಿ ಎಲೆಕ್ಟ್ರಿಕ್ ಇಂಪಲ್ಸ್ ಜನರೇಟ್ ಆಗಿದೆಯಲ್ವಾ, ಆ ಜನರೇಟ್ ಆಗಿರುವಂತ ಎಲೆಕ್ಟ್ರಿಕ್ ಇಂಪಲ್ಸ್ ಏನಾಗತ್ತೆ, ಸೆಲ್ ಬಾಡಿಗೆ ಬರುತ್ತೆ. ಓಕೆ, ಸೆಲ್ ಬಾಡಿಗೆ ಬಂದು ಅಲ್ಲಿಂದ ಎಕ್ಸ್ಟೆನ್ಷನ್ ಆಫ್ ಸೆಲ್ ಬಾಡಿ ವಿಚ್ ಇಸ್ ಕಾಲ್ಡ್ ಆಸ್ ಆಕ್ಸಾನ್. ಸೆಲ್ ಬಾಡಿಯಿಂದ ಆಕ್ಸಾನ್ ಗೆ ಎಂಟರ್ ಆಗುತ್ತೆ. ಆಕ್ಸಾನ್ ಅಲ್ಲಿ ಏನಾಗುತ್ತೆ, ಎಲೆಕ್ಟ್ರಿಕ್ ಇಂಪಲ್ಸ್ ಟ್ರಾವೆಲ್ ಮಾಡಿಕೊಂಡು ಇಟ್ ರೀಚಸ್ ದಿ ನರ್ವ್ ಎಂಡಿಂಗ್ ಆರ್ ವಿ ಕಾಲ್ ಇಟ್ ಆಸ್ ಆಕ್ಸಾನ್ ಎಂಡಿಂಗ್. ಅಟ್ ದ ಎಂಡ್ ಆಫ್ ದ ಆಕ್ಸಾನ್ ಏನಾಗುತ್ತೆ, ಇಲ್ಲಿ ಇವಾಗ ಇನ್ಫಾರ್ಮೇಶನ್ ಯಾವ ಫಾರ್ಮಲ್ ಇದೆ, ಎಲೆಕ್ಟ್ರಿಕ್ ಇಂಪಲ್ಸ್ ನ ಫಾರ್ಮಲ್ ಇದೆ ಅಲ್ವಾ. Now once again this electric impulse sets off the release of some chemicals. ಈ ಎಲೆಕ್ಟ್ರಿಕ್ ಇಂಪಲ್ಸ್ ಒನ್ಸ್ ಅಗೇನ್ ಏನಾಗುತ್ತೆ, ಕೆಮಿಕಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಯಾಕೆ, ಬಿಕಾಸ್ ಇದ್ರ ಹತ್ರ ಏನಿದೆ, ಡೆಂಡ್ರೈಟ್ಸ್ ಇದೆಯಲ್ವಾ, ಈ ಡೆಂಡ್ರೈಟ್ಸ್ ರಿಸೀವ್ ಮಾಡ್ಬೇಕು ಅಂತಂದ್ರೆ ಏನಾಗ್ಬೇಕು, ಅವುಗಳು ಇನ್ಫಾರ್ಮೇಶನ್ ಕೆಮಿಕಲ್ಸ್ ನ ಫಾರ್ಮ್ ಅಲ್ಲಿ ಇರಬೇಕು. ಆದ ಕಾರಣ ನರ್ವ್ ಎಂಡ್ ಅಲ್ಲಿ ಏನಾಗತ್ತೆ, ಎಲೆಕ್ಟ್ರಿಕ್ ಇಂಪಲ್ಸ್ ಫರ್ದರ್ ಕೆಮಿಕಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಕೆಮಿಕಲ್ಸ್ ನೆಕ್ಸ್ಟ್ ಡೆಂಡ್ರೈಟ್ಸ್ ಗಳು ರಿಸೀವ್ ಮಾಡುತ್ತೆ. ಅಗೇನ್ ಆ ನೆಕ್ಸ್ಟ್ ಡೆಂಡ್ರೈಟ್ ಅಲ್ಲಿ ಎಲೆಕ್ಟ್ರಿಕ್ ಇಂಪಲ್ಸ್ ನ ಜನರೇಷನ್ ಆಗುತ್ತೆ. ಆ ಜನರೇಟೆಡ್ ಎಲೆಕ್ಟ್ರಿಕ್ ಇಂಪಲ್ಸ್ ಸೆಲ್ ಬಾಡಿ ಆಕ್ಸಾನಿನ ಥ್ರೂ ಸೆಕೆಂಡ್ ನ್ಯೂರಾನಿನ ನರ್ವ್ ಎಂಡಿಂಗ್ ಗೆ ರೀಚ್ ಆಗುತ್ತೆ. ಒನ್ಸ್ ಅಗೇನ್ ಕೆಮಿಕಲ್ ಫಾರ್ಮೇಶನ್ ಇದೇ ತರ ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಾನೆ ಇರುತ್ತೆ. ಅರ್ಥ ಆಯ್ತಾ? ಸೊ ದ ಇಂಪಲ್ಸ್ ಅಥವಾ ಎಲೆಕ್ಟ್ರಿಕ್ ಇಂಪಲ್ಸ್ ವಿಚ್ ಆರ್ ಫಾರ್ಮ್ the dendrite region ಏನಾಗುತ್ತೆ, reaches the cell body. ಅಲ್ಲಿಂದ along the axon it reaches the nerve ending. ಅಲ್ಲಿ ಏನಾಗುತ್ತೆ, electric impulse further they are converted into chemicals. ಇವಾಗ ಈ ಕೆಮಿಕಲ್ಸ್ ಏನ್ ಮಾಡುತ್ತೆ ಅಂತಂದ್ರೆ ನೆಕ್ಸ್ಟ್ ನ್ಯೂರಾನ್ಗೆ ಅಂದ್ರೆ ಡೆಂಡ್ರೈಟ್ ಆಫ್ ದ ನೆಕ್ಸ್ಟ್ ನ್ಯೂರಾನ್ಗೆ ರೀಚ್ ಆಗುತ್ತೆ. ಇವಾಗ there is a gap between the first neuron ಮತ್ತು second neuron ಅಲ್ವಾ, or there is a junction between the first neuron and second neuron. ಇವಾಗ ನನ್ನ ಹತ್ರ ಒಂದು ಪೆನ್ ಇದೆ ಆಯ್ತಾ, ಇದು ಇನ್ನೊಂದು ಪೆನ್. ಓಕೆ, there is a junction or there is a gap between the first pen and the second pen. ಈ ಎರಡು ಪೆನ್ಗಳ ನಡುವೆ ಇರುವಂತಹ ಒಂದು ಜಂಕ್ಷನ್ ಅನ್ನ ಸಿನಾಪ್ಸ್ ಅಂತ ಹೇಳುವಂತದ್ದು. what do we mean by synapse? Synapse, it is nothing but junction. Okay, junction. ಯಾವುದರ ನಡುವಿನ ಜಂಕ್ಷನ್? ಜಂಕ್ಷನ್ ಬಿಟ್ವೀನ್ ಟೂ ನ್ಯೂರಾನ್ಸ್. ಎರಡು ನ್ಯೂರಾನ್ಸ್ ನಡುವೆ ಇರುವಂತ ಜಂಕ್ಷನ್. ಆರ್ ಯು ಕ್ಯಾನ್ ಆಲ್ಸೋ ಸೇ ದಟ್ ಜಂಕ್ಷನ್ ಬಿಟ್ವೀನ್ ದಿ nerve ending of first neuron and the dendrite of the second neuron, or gap between nerve ending of first neuron and dendrite of the next neuron. ಅಥವಾ simply you can say it is the junction between the two neurons, synapse. Okay, so ಈ ಸಿನಾಪ್ಸ್ ಅಲ್ಲಿ ಏನಾಗುತ್ತದೆ, ಕೆಮಿಕಲ್ಸ್ ಫಾರ್ಮ್ ಅಲ್ಲಿ ಇನ್ಫಾರ್ಮೇಶನ್ ಗಳು ಇರುತ್ತೆ. ಆರ್ ಒಂದು ನ್ಯೂರಾನ್ ಇಂದ ಇನ್ನೊಂದು ನ್ಯೂರಾನ್ಗೆ ಪಾಸ್ ಆಗುತ್ತೆ ಅಥವಾ ಮೂವ್ ಆಗುತ್ತೆ. Understood? So this is how
ಏನು ನಮ್ಮ ಬಾಡಿಯಲ್ಲಿ ಇನ್ಫಾರ್ಮೇಶನ್ಗಳು ಮೂವ್ ಆಗುವಂಥದ್ದು ಅಥವಾ ಟ್ರಾನ್ಸ್ಫರ್ ಆಗುವಂಥದ್ದು. ಫಾರ್ ಎಕ್ಸಾಂಪಲ್ ಇವಾಗ ಇಫ್ ಐ ಟಚ್ ಅ ಹಾಟ್ ಆಬ್ಜೆಕ್ಟ್, ಇವಾಗ ನಾನು ಏನ್ ಮಾಡ್ತೇನೆ ಅಂತಂದ್ರೆ ಒಂದು ಕೈಯಲ್ಲಿ ಹಾಟ್ ಆಬ್ಜೆಕ್ಟ್ ಅನ್ನ ಟಚ್ ಮಾಡ್ತೇನೆ. ಇಮಿಡಿಯೇಟ್ಲಿ ವಾಟ್ ಹ್ಯಾಪನ್ಸ್, ಈ ಸ್ಕಿನ್ ಅಲ್ಲಿ ಈ ಫಿಂಗರ್ ಟಿಪ್ ಅಲ್ಲಿ ಇರುವಂತಹ ಸೆನ್ಸರಿ ನ್ಯೂರಾನ್ಸ್, ಸೆನ್ಸರಿ ನ್ಯೂರಾನ್ಸ್ ಆರ್ ದಿ ನ್ಯೂರಾನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ಸೆನ್ಸರಿ ಆರ್ಗನ್ಸ್. ಇದು ಸ್ಕಿನ್ ಅಲ್ವಾ, ಸ್ಕಿನ್ ಇಸ್ ಅ ಸೆನ್ಸರಿ ಆರ್ಗನ್. ಇಲ್ಲಿ ಏನಿರ್ತದೆ, ನರ್ವ್ ಸೆಲ್ಗಳು, ನ್ಯೂರಾನ್ ಇರ್ತದೆ. ಆ ನ್ಯೂರಾನ್ ಅನ್ನು ಐ ಕ್ಯಾನ್ ಕಾಲ್ ಇಟ್ ಅಸ್ ರಿಸೆಪ್ಟರ್ಸ್ ಆರ್ ಐ ಕ್ಯಾನ್ ಕಾಲ್ ಇಟ್ ಅಸ್ ನ್ಯೂರಾನ್, ಸೆನ್ಸರಿ ನ್ಯೂರಾನ್ಸ್. ಇವುಗಳು ಏನ್ ಮಾಡ್ತದೆ, ಇಟ್ ಡಿಟೆಕ್ಟ್ಸ್ ದ ಇನ್ಫಾರ್ಮೇಶನ್. ಏನು, ಯು ಆರ್ ಟಚಿಂಗ್ ಅ ಹಾಟ್ ಆಬ್ಜೆಕ್ಟ್ ಅನ್ನುವಂತ ಇನ್ಫಾರ್ಮೇಶನ್ ಅನ್ನ ಡಿಟೆಕ್ಟ್ ಮಾಡ್ತದೆ. ಇಮಿಡಿಯೇಟ್ಲಿ ಆ ಇನ್ಫಾರ್ಮೇಶನ್ ಏನಾಗುತ್ತೆ ಅಂತಂದ್ರೆ ನರ್ವ್ ಸೆಲ್ಸ್ ಇನ ಥ್ರೂ ಪಾಸ್ ಆಗತ್ತೆ. ಪಾಸ್ ಆಗಿ ಏನ್ ಇನ್ಫಾರ್ಮೇಶನ್ ಬರುತ್ತೆ ನನಗೆ ಅಂತಂದ್ರೆ, ಕೈ ಹಿಂದಕ್ಕೆ ತಕ್ಕೋ ಅನ್ನುವಂತ ಇನ್ಫಾರ್ಮೇಶನ್ ಬರುತ್ತೆ ನನಗೆ. ಸೊ ಈ ಹಾಟ್ ಆಬ್ಜೆಕ್ಟ್ ಅನ್ನು ಟಚ್ ಮಾಡಿದ್ದೇನೆ ಅನ್ನುವಂತ ಇನ್ಫಾರ್ಮೇಶನ್ ಈ ನರ್ವ್ ಸೆಲ್ಸ್ ಗಳ ಥ್ರೂ ಪಾಸ್ ಆಗುವಂಥದ್ದು. ಅಥವಾ ನಾನಿವಾಗ ಈವ್ನಿಂಗ್ ಟೈಮ್ ವಾಕಿಂಗ್ ಹೋಗ್ಬೇಕು, ಓಕೆ, ನಾನು ವಾಕಿಂಗ್ ಮಾಡ್ತಾ ಇದ್ದೇನೆ, ಅಥವಾ ಸೈಕ್ಲಿಂಗ್, ರನ್ನಿಂಗ್, ಯಾವುದೋ ಒಂದು ಫಿಸಿಕಲ್ ಎಕ್ಸರ್ಸೈಸ್ ಆಕ್ಟಿವಿಟಿ ಮಾಡಬೇಕು ಅಂತಂದ್ರೆ, ಇವಾಗ ಈವ್ನಿಂಗ್ ಟೈಮ್ ಎಕ್ಸರ್ಸೈಸ್ ಮಾಡು ಅನ್ನುವಂಥದ್ದು ಏನು, ಆ ಒಂದು ಇನ್ಫಾರ್ಮೇಶನ್ ನರ್ವ್ ಸೆಲ್ಗಳ ಥ್ರೂ ನನಗೆ ಬರುವಂತದ್ದು. ಆದ್ರೆ ಎಕ್ಸರ್ಸೈಸ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಮಸಲ್ ಟಿಶ್ಯೂನ ಮೂವ್ ಆಗ್ಬೇಕು. ನನ್ ಹಾಟ್ ಆಬ್ಜೆಕ್ಟ್ ಅನ್ನ ಟಚ್ ಮಾಡಿದ ತಕ್ಷಣ ಕೈ ಹಿಂದಕ್ಕೆ ತಕ್ಕೋ ಅಂತ ಹೇಳಿ ನನಗೆ ನರ್ವ್ ಸೆಲ್ಸ್ ಗಳಿಂದ ಇನ್ಫಾರ್ಮೇಶನ್ ಬರುತ್ತೆ. ಹಾಟ್ ಆಬ್ಜೆಕ್ಟ್ ಅನ್ನ ಟಚ್ ಮಾಡಿದ್ಯಾ ಅಂತ ಹೇಳಿ ನರ್ವ್ ಸೆಲ್ಸ್ ಗಳು ಡಿಟೆಕ್ಟ್ ಮಾಡುತ್ತೆ, ಹಿಂದಕ್ಕೆ ತಕ್ಕೋ ಅನ್ನುವಂತ ಇನ್ಫಾರ್ಮೇಶನ್ ನನಗೆ ಬರುತ್ತೆ. ಬಟ್ ಹ್ಯಾಂಡ್ ಮೂವ್ಮೆಂಟ್ ಆಗ್ಬೇಕು ಅಂತಂದ್ರೆ ಅಲ್ಲಿ ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಆಫ್ ಮಸಲ್ ಟಿಶ್ಯೂ ಆಗ್ಲೇಬೇಕು, ಇಲ್ಲ ಅಂತಿದ್ರೆ ಅಲ್ಲಿ ಮೂವ್ಮೆಂಟ್ ಆಗೋದಿಲ್ಲ. ಓಕೆ, ಸೊ ಈ ಒಂದು ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಲ್ಲಿ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಏನು, ಹೇಗೆ ಆ ಒಂದು ಸಡನ್ ರೆಸ್ಪಾನ್ಸ್ ಅನ್ನ ಕೊಡ್ತೀರಿ, ಹೇಗೆ ಸಡನ್ ರಿಯಾಕ್ಟ್ ಮಾಡ್ತೀರಿ, ಆ ಪ್ರೊಸೆಸ್ಗೆ ಏನ್ ಹೇಳ್ತಾರೆ ಅದನ್ನು ಕಲಿತೀರಿ ನೀವು. ಅದಾದ ನಂತರ ಈ ಒಂದು ಪ್ರಾಪರ್ ಆಗಿ ಬ್ರೈನ್ ಅಲ್ಲಿ ಇದೆಲ್ಲವೂ ಕೂಡ ಎಲ್ಲಿ ಸ್ಟೋರ್ ಆಗಿದೆ, ಬಿಕಾಸ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಲ್ಲಿ ಮೇನ್ ಆಗಿ ಬರುವಂತದ್ದು ಬ್ರೈನ್. ಓಕೆ, ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್. ಆ ಬ್ರೈನ್ ಮತ್ತೆ ಸ್ಪೈನಲ್ ಕಾರ್ಡ್ ಹೇಗೆ ಇದೆ, ಇವುಗಳೆಲ್ಲವನ್ನು ಕೂಡ ಮ್ಯಾನೇಜ್ ಮಾಡ್ತಾ ಇದೆ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನೋಡ್ತೀವಿ. ಅದರ ಜೊತೆ ಐ ಟೋಲ್ಡ್ ಯು ಕೆಮಿಕಲ್ಸ್ ಅಂದ್ರೆ ಹಾರ್ಮೋನ್ಸ್ ಗಳು ಕೂಡ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಲ್ಲಿ ಮೇಜರ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಅದನ್ನು ಕೂಡ ನೀವು ಕಲಿಲಿಕ್ಕೆ ಇದ್ದೀರಿ. ಓಕೆ, ಇಲ್ಲಿಯ ತನಕ ದಿಸ್ ಇಸ್ ದ ಬೇಸಿಕ್ ಅಥವಾ ದಿಸ್ ಇಸ್ ದ ಫೌಂಡೇಶನ್ ಫಾರ್ ದಿಸ್ ಚಾಪ್ಟರ್. ನಿಮಗೆ ಇದು ಗೊತ್ತಿರಲೇಬೇಕು, ಏನು, ಹೇಗೆ ನರ್ವ್ ಇಂಪಲ್ಸ್ ಅಥವಾ ಹೇಗೆ ಇಂಪಲ್ಸ್ ನರ್ವ್ ಸೆಲ್ಸ್ ಗಳಲ್ಲಿ ಪಾಸ್ ಆಗತ್ತೆ ಅಥವಾ ಇನ್ಫಾರ್ಮೇಶನ್ ಗಳು ಹೇಗೆ ಪಾಸ್ ಆಗತ್ತೆ. ಬ್ರೈನ್ ಇಂದ ಬರುವಂತ ಇನ್ಫಾರ್ಮೇಶನ್ ಕೂಡ ಇದೇ ಫಾರ್ಮ್ ಅಲ್ಲಿ ಬರುವಂತದ್ದು. ಬ್ರೈನ್ ಹೇಳತ್ತೆ ಇವಾಗ ನೀನ್ ಹ್ಯಾಂಡ್ ಮೂವ್ಮೆಂಟ್ ಮಾಡು, ಇಲ್ಲ ಅಂತಿದ್ರೆ ಇವಾಗ ಮಾತನಾಡು ಅಂತ ಹೇಳಿ. ಆ ಇನ್ಫಾರ್ಮೇಶನ್ ಕೂಡ ಬರುವಂತದ್ದು ಎಲ್ಲಿಗೆ ಬರ್ಬೇಕು, ಟಾರ್ಗೆಟ್ ಸೈಟ್ ಬರ್ಬೇಕು. ಹ್ಯಾಂಡ್ ಮೂವ್ಮೆಂಟ್ ಮಾಡ್ಬೇಕು ಅಂತಂದ್ರೆ ಆ ಇನ್ಫಾರ್ಮೇಶನ್ ನಮ್ಮ ಹ್ಯಾಂಡ್ ಅಲ್ಲಿ ಇರುವಂತ ಕೈಯಲ್ಲಿರುವಂತ ಮಸಲ್ ಟಿಶ್ಯೂ ಬರ್ಬೇಕು. ಮಸಲ್ ಟಿಶ್ಯೂ ಇಸ್ ದ ಟಾರ್ಗೆಟ್ ಸೈಟ್ ಅಲ್ವಾ. ಸೊ ಇನ್ಫಾರ್ಮೇಶನ್ ನನ್ನ ಬ್ರೈನ್ ಇಂದ ನರ್ವ್ ಸೆಲ್ಸ್ ಗಳ ಥ್ರೂ, ನ್ಯೂರಾನ್ಸ್ ಇನ ಥ್ರೂ ನನ್ನ ಕೈಯಲ್ಲಿರುವಂತ ಮಸಲ್ ಟಿಶ್ಯೂ ಬರುತ್ತೆ. ಇವಾಗ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಆಗಬೇಕು, ಸೊ ದಟ್ ಐ ಕ್ಯಾನ್ ಮೂವ್ ಮೈ ಹ್ಯಾಂಡ್. ನನ್ನ ಹ್ಯಾಂಡ್ ಮೂವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ಮಾತನಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮಾತನಾಡ್ಬೇಕು ಅಂತಂದ್ರೆ ಕೂಡ ಇಟ್ ಇಸ್ ಅ ಕಂಟ್ರೋಲ್ಡ್ ರಿಯಾಕ್ಷನ್ ಅಲ್ವಾ. ನಾನು ಏನ್ ಮಾತಾಡ್ಬೇಕು ಅಥವಾ ಏನ್ ಆನ್ಸರ್ ಮಾಡ್ಬೇಕು ಅಥವಾ ಏನ್ ಕ್ವಶನ್ ಕೇಳಬೇಕು ಅಂತ ಹೇಳಿ. ಸೊ ಇದಕ್ಕೆಲ್ಲ ಏನು ಸಪೋರ್ಟ್ ಮಾಡುವಂತದ್ದು ಇಟ್ ಈಸ್ ಆರ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ವಿಚ್ ಕನ್ಸಿಸ್ಟ್ ಆಫ್ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್. ಇದರ ಜೊತೆ ಪೆರಿಫರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೇವೆ ನಾವು. ಓಕೆ, ಇದಿಷ್ಟು ಇದ್ರೆ ಸಾಲದು. ನಾನು ಹೇಳಿದ ಹಾಗೆ ಮಸಲ್ ಟಿಶ್ಯೂ ಅನ್ನ ಯಾವತ್ತೂ ಮರೀಲಿಕ್ಕಿಲ್ಲ. ಯಾವುದೇ ಆಕ್ಷನ್ ಆಗ್ಬೇಕು ಅಂತಂದ್ರೆ ದೇರ್ ಶುಡ್ ಬಿ ಮಸಲ್ ಟಿಶ್ಯೂ. ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಆಫ್ ಮಸಲ್ ಟಿಶ್ಯೂ ಆದ್ರೆ ಮಾತ್ರ ಮೂವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ. ಮೂವ್ಮೆಂಟ್ ಆದ್ರೆ ನಾವು ಆರ್ಗ್ಯಾನಿಸಮ್ ಬದುಕಿದೆಯಾ ಇಲ್ವಾ ಅಂತ ಹೇಳುವಂತದ್ದೇ ನಾವು ಮೂವ್ಮೆಂಟ್ ಅನ್ನ ನೋಡ್ಕೊಂಡಲ್ವಾ. ಯೂಶ್ವಲಿ ನಾವು ಮೂವ್ಮೆಂಟ್ ಇದ್ರೆ ಅದು ಅಲೈವ್ ಅಂತ ಹೇಳ್ಬಿಡ್ತದೆ. ಆ ಮೂವ್ಮೆಂಟ್ ಆಗ್ಬೇಕು ಅಂತಂದ್ರೆ ಮಸಲ್ ಟಿಶ್ಯೂ ಬೇಕು. ಮಸಲ್ ಟಿಶ್ಯೂ ಮೂವ್ ಆಗ್ಬೇಕು ಅಂತಂದ್ರೆ ದೇರ್ ಶುಡ್ ಬಿ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಂದ್ರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂಡ್
ಅದರ ಅಸೋಸಿಯೇಟೆಡ್ ಪಾರ್ಟ್ಸ್ಗಳು ಇರಬೇಕು. ಆವಾಗ ಮಾತ್ರ ಪ್ರಾಪರ್ ಆಗಿ ಫಂಕ್ಷನಿಂಗ್ ಆಗ್ಲಿಕ್ಕೆ ಸಾಧ್ಯ. ಕೋಆರ್ಡಿನೇಷನ್ ಯಾಕಿರ್ಬೇಕು ಅಂತಂದ್ರೆ ಬ್ರೈನ್ ಹೇಳುತ್ತೆ ಕೈ ತೆಗಿ, ಕೈ ಹಿಂದಕ್ಕೆ ತಕ್ಕೋ ಅಂತ ಹೇಳಿ, ತಕ್ಷಣ ಮಸಲ್ ಕಾರ್ಯರೂಪಕ್ಕೆ ಬರ್ಬೇಕು. ಇಲ್ಲ ಅಂದ್ರೆ ಅದ್ರ ನಡುವೆ ಕೋಆರ್ಡಿನೇಷನ್ ಇಲ್ಲ ಅಂತಂದ್ರೆ ಬ್ರೈನ್ ಹೇಳಿ 10 ನಿಮಿಷ ಆದ ನಂತರ ನನ್ನ ಕೈಯನ್ನು ಹಿಂದಕ್ಕೆ ತಕೊಂಡ್ರೆ, ಹಾಟ್ ಆಬ್ಜೆಕ್ಟ್ ಅಂತ ಟಚ್ ಮಾಡಿ ಕೈಯನ್ನು ಹಿಂದಕ್ಕೆ ತಕೊಂಡ್ರೆ ಏನಾಗುತ್ತೆ, ನನ್ನ ಕೈ ಸುಟ್ಟೋಗುತ್ತೆ. ಸೊ ಬ್ರೈನ್ ಮತ್ತು ಅದರ ಬೇರೆ ಬೇರೆ ಪಾರ್ಟ್ಸ್ ಜೊತೆ ಆ ಒಂದು ಕೋಆರ್ಡಿನೇಷನ್ ಇರಬೇಕು. ಅವಾಗ ಮಾತ್ರ ಏನು ಕಂಟ್ರೋಲ್ ಅಲ್ಲಿ ಇರ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಿದ್ರೆ ಏನಕ್ಕೇನು ಆಗ್ಬೋದಲ್ವಾ. ಸೊ ಹಾಗಾದ್ರೆ ಇವತ್ತು ನಾನು ನಿಮ್ಗೊಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ಏನು ಅಂತಂದ್ರೆ ಅಬ್ಸರ್ವ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಅಬ್ಸರ್ವ್ ಮಾಡಿ ಏನೆಲ್ಲ ಕಂಟ್ರೋಲ್ಡ್ ಆಕ್ಷನ್ ಅನ್ನ ಮಾಡ್ತಾ ಇದ್ದೀರಿ, ಯಾವುದೆಲ್ಲ ಆಕ್ಷನ್ಸ್ ನಿಮ್ಮ ಬಾಡಿಯಲ್ಲಿ ಕಂಟ್ರೋಲ್ಡ್ ಆಕ್ಷನ್ಸ್ ಆಗಿದೆ. ಕೆಲವೊಂದನ್ನ ನೀವು ಯೋಚನೆ ಮಾಡಿದ್ರೆ ಸಡನ್ ಆಗಿ ಮಾಡ್ಬಿಡ್ತೀರಲ್ವಾ, ಆ ಆಕ್ಷನ್ಸ್ ಅನ್ನ ಅಬ್ಸರ್ವ್ ಮಾಡಿ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಡಿಫ್ರೆನ್ಸಸ್ ಅನ್ನ ನೋಡಿ, ಅದರ ಬಗ್ಗೆ ಆಲೋಚನೆ ಮಾಡಿ, ಯಾಕೆ ನೀವು ಆ ತರ ಮಾಡಿದ್ರಿ. ಕೆಲವೊಂದೆಲ್ಲ ಸಡನ್ ಕೊಟ್ಬಿಡ್ತೀರಿ, ಸಡನ್ ರಿಯಾಕ್ಟ್ ಮಾಡ್ಬಿಡ್ತೀರಿ, ಕೆಲವೊಂದನ್ನ ಆಲೋಚನೆ ಮಾಡಿ ರಿಯಾಕ್ಟ್ ಮಾಡಿರ್ತೀರಿ. ಅದೆರಡರ ಬಗ್ಗೆ ಆಲೋಚನೆ ಮಾಡಿ ಅದ್ರ ಎರಡರ ಬಗ್ಗೆ ಯಾಕೆ ಆ ತರ ಮಾಡಿದ್ವಿ ಅನ್ನೋದನ್ನ ಸ್ವಲ್ಪ ಥಿಂಕ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಲೆಟ್ ಅಸ್ ಸ್ಟಡಿ ಅಬೌಟ್ ರಿಫ್ಲೆಕ್ಸ್ ಆಕ್ಷನ್ ಅಂಡ್ ರಿಫ್ಲೆಕ್ಸ್ ಆರ್ಟ್, ಮತ್ತೆ ಬ್ರೈನಿನ ಬಗ್ಗೆ ಸ್ಟಡಿ ಮಾಡುವ. ಇನ್ನೊಂದು ಕ್ವೆಶನ್, ಬ್ರೈನ್ ಸೈಜ್ ದೊಡ್ಡ ಮಂಡೆ ಅಂತ ಹೇಳ್ತೇವೆ ನಾವು. ದೊಡ್ಡ ಮಂಡೆಗಳಂದ್ರೆ ಬ್ರೈನ್, ದೊಡ್ಡ ಬ್ರೈನ್ ಇದ್ರೆ ಇಂಟೆಲಿಜೆಂಟ್ ಅಂತ ಹೇಳ್ತೇವೆ. ಇದು ಸತ್ಯನಾ? ಹಾಗಾದ್ರೆ ತಲೆ ಸಣ್ಣದಿರುವವರೆಲ್ಲ ಸ್ವಲ್ಪ ಪೆದ್ರು ಅಂತ ಅರ್ಥನ, ತಲೆ ದೊಡ್ಡ ಇರುವವರೆಲ್ಲ ಭಾರಿ ಇಂಟೆಲಿಜೆಂಟ್ ಅಂತ ಅರ್ಥನ? ನೋಡುವ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಅಲ್ಲಿಯ ತನಕ ಟೇಕ್ ಕೇರ್, ಬಾಯ್, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್.